ನಮಸ್ಕಾರ, ನನ್ನ ಹೆಸರು ರೋಹನ್ ಭರತ್ ಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸಿಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ಹಾಗೂ ಈ ವರ್ಷ ನಿಮಗೆ ತುಂಬ ಹ್ಯಾಪಿ ಹಾಗೂ ಸಕ್ಸಸ್ಫುಲ್ ಇರಲಿ ಅಂತ ನಮ್ಮ ಚಾನಲಿಂದ ನಿಮಗೆ ನಾವು ವಿಶ್ ಮಾಡ್ತಾ ಇದ್ದೀವಿ. ಇವತ್ತಿನ ಬ್ರೇಕಿಂಗ್ ನ್ಯೂಸ್ ಪಾಯಿಂಟ್ ನಂಬರ್ 1, ಮಾರ್ಕೆಟ್ಸ್ ಟು ಟ್ರೇಡ್ ಪಾಸಿಟಿವ್ ಆನ್ ಮೋರರ್ ಟ್ರೇಡಿಂಗ್ ಡೇ. ಪಾಸಿಟಿವ್ ಗ್ಲೋಬಲ್ ಕ್ಯೂಸ್ US ಅಲ್ಲಿ ಫ್ರೈಡೇ ಇತ್ತು. ಅದಕ್ಕೋಸ್ಕರನೇ ಇಂಡಿಯನ್ ಮಾರ್ಕೆಟ್ಸ್ ಮೋಸ್ಟ್ ಪ್ರಾಬ್ಲಿ ಮೋರರ್ ಟ್ರೇಡಿಂಗ್ ಡೇ ಇವತ್ತು ಪಾಸಿಟಿವ್ ಆಗಿ ಟ್ರೇಡ್ ಆಗುತ್ತೆ. ಇವತ್ತು ಸಾಯಂಕಾಲ 6:15 7:15 ಮೋರರ್ ಟ್ರೇಡಿಂಗ್ ಡೇ ಇರ್ತದೆ. ಅದು ಸಂಡೇ ಇದ್ರೂ ಇವತ್ತು ಓಪನ್ ಇರುತ್ತೆ. ನಿಫ್ಟಿ 0.5 to 0.6% ಅಪ್ ಆಗಿ ಓಪನ್ ಆಗ್ಬೋದು. ಲಾಸ್ಟ್ 15 ವರ್ಷ ಮೋರರ್ ಟ್ರೇಡಿಂಗ್ ಡೇ ಅಲ್ಲಿ 12 ಡೇಸು ಅಥವಾ 12 ಇಯರ್ಸು ಪಾಸಿಟಿವ್ ಆಗಿ ಕ್ಲೋಸ್ ಆಗಿದೆ. ನೀವು ಇವತ್ತು ಸ್ವಲ್ಪ ಅಮೌಂಟು ಲಾಂಗ್ ಟರ್ಮ್ಗೋಸ್ಕರ ಇನ್ವೆಸ್ಟ್ ಮಾಡ್ಬೋದು. ನ್ಯೂಸ್ ನಂಬರ್ 2, BSE ಕ್ವಾರ್ಟರ್ಲಿ ರಿಸಲ್ಟ್ಸು. ಟೋಟಲ್ ಸೇಲ್ಸ್ ಸೆಪ್ಟೆಂಬರ್ 2022 234 crores, ಸೆಪ್ಟೆಂಬರ್ 2023 362 crores, 55% ಜಾಸ್ತಿ ಆಗಿದೆ. ನೆಟ್ ಪ್ರಾಫಿಟ್ಟು 29 ಕೋಟಿಯಿಂದ 118 ಕೋಟಿ ಆಗಿದೆ, 307% ಜಾಸ್ತಿ ಆಗಿದೆ. ವೆರಿ ಗುಡ್ ಪರ್ಫಾರ್ಮೆನ್ಸ್ ಕಂಪ್ನಿದು. ಶೇರ್ಸ್ ಇವತ್ತು ಹಾಗೂ ನಾಳೆ ಈ ಪರ್ಟಿಕ್ಯುಲರ್ ರಿಸಲ್ಟ್ಸಿಗೆ ರಿಯಾಕ್ಟ್ ಆಗುತ್ತೆ. ನ್ಯೂಸ್ ನಂಬರ್ 3, ಸ್ಮಾಲ್ ಸೇವಿಂಗ್ ಸ್ಕೀಮ್ಸ್ ಟು ಗೆಟ್ ಮೋರ್ ಅಟ್ರಾಕ್ಟಿವ್. ಗೌರ್ಮೆಂಟು ಕೆಲವು ರೂಲ್ಸನ್ನು ಚೇಂಜ್ ಮಾಡಿದ್ದಾರೆ. ಅದರಿಂದ ಸ್ಮಾಲ್ ಸೇವಿಂಗ್ ಸ್ಕೀಮ್ಸು ಇನ್ನೂ ಅಟ್ರಾಕ್ಟಿವ್ ಆಗುತ್ತೆ ಇನ್ವೆಸ್ಟರ್ಸಿಗೆ. ಇಂಡಿವಿಜುವಲ್ಸ್ ಈಗ ಸೀನಿಯರ್ ಸಿಟಿಸನ್ಸ್ದು ದುಡ್ಡು ಅವರಿಗೆ ರಿಟೈರ್ಮೆಂಟ್ ಬೆನಿಫಿಟ್ ಬಂದಮೇಲೂ ಮುಂಚೆ ಏನಿತ್ತಂದರೆ 1 ತಿಂಗಳ ಹಿಂದೆ ಸೀನಿಯರ್ ಸಿಟಿಸನ್ ಸೇವಿಂಗ್ ಸ್ಕೀಮಲ್ಲಿ ದುಡ್ಡು ಹಾಕಬೇಕಾಗಿತ್ತು. ಈಗ ಆ ದುಡ್ಡು ಅವರಿಗೆ ರಿಟೈರ್ಮೆಂಟ್ ಬೆನಿಫಿಟ್ ಆಗಿ ಬಂದ್ರೇನೋ 3 months ಒಳಗೆ ಟೈಮ್ ಇದೆ ಒಂದು ಸೀನಿಯರ್ ಸಿಟಿಸನ್ಸ್ ಅಕೌಂಟನ್ನು ಓಪನ್ ಮಾಡಿ ಇನ್ವೆಸ್ಟ್ ಮಾಡಲಿಕ್ಕೆ. ಹಾಗೂ ಈ ಪರ್ಟಿಕ್ಯುಲರ್ ರೂಲಿಂದ ಸುಮಾರು ಜನಕ್ಕೆ ಬೆನಿಫಿಟ್ ಆಗುತ್ತೆ. ಯಾಕಂದರೆ ಅಷ್ಟು ಅರ್ಜೆಂಟಾಗಿ ಅವರು ಓಪನ್ ಮಾಡೋ ನೆಸೆಸಿಟಿ ಇಲ್ಲ. ನ್ಯೂಸ್ ನಂಬರ್ 4, ರ್ಯಾಪಿಡ್ ನ್ಯೂಸು. ಹೌಸಿಂಗ್ ಡೆವಲಪ್ಮೆಂಟ್ ಫೈನಾನ್ಸ್ ಕಾರ್ಪೊರೇಷನ್ HDFC ಅವರ ಹೌಸಿಂಗ್ ಫೈನಾನ್ಸ್ ಲೈಸೆನ್ಸನ್ನು ಅವರು ಸರೆಂಡರ್ ಮಾಡಿದ್ದಾರೆ RBIಗೆ. ಯಾಕಂದರೆ ಅವರ ಮರ್ಜರ್ HDFC ಬ್ಯಾಂಕ್ ಆದಮೇಲೆ ಅವರಿಗೆ ಈ ಲೈಸೆನ್ಸ್ ಸೆಪ್ರೇಟಾಗಿ ಬೇಕಾಗಿಲ್ಲ. ಇನ್ಫ್ಯಾಕ್ಟ್ ಕಂಪ್ನಿನೇ ಮರ್ಜ್ ಆಗಿಬಿಟ್ಟಿದೆ. ಈ HDFC ಬ್ಯಾಂಕ್ ಹಾಗೂ HDFC ಮರ್ಜ್ ಮಾಡೋ ಡಿಸಿಷನ್ನು April 4, 2022 ಅನೌನ್ಸ್ ಮಾಡಿದರು. ಹಾಗೂ 1 July 2023 ಎಫೆಕ್ಟಿವ್ ಆಗಿ ಈ 2 ಕಂಪ್ನೀಸು ಮರ್ಜ್ ಆಗಿಬಿಟ್ಟಿದೆ. ರಿಟೇಲ್ ಶೇರ್ ಹೋಲ್ಡಿಂಗ್ NSEಯಲ್ಲಿ ಎಲ್ಲ ಲಿಸ್ಟೆಡ್ ಕಂಪ್ನೀಸಲ್ಲಿ ನೋಡಿದರೆ 7.62% ಇದೆ. ಅದು ಒಂದು ವೆರಿ ಹೈ ಲೆವೆಲ್ಗೆ ಬಂದಿದೆ ಸೆಪ್ಟೆಂಬರ್ 2023 ಕ್ವಾರ್ಟರಲ್ಲಿ. DIS ಹೋಲ್ಡಿಂಗು 15.99% ಹಾಗೂ FIS ಹೋಲ್ಡಿಂಗು 18.4% ಇದೆ. ಸೊ DIS ಆಲ್ಮೋಸ್ಟ್ FII ಅಷ್ಟೇ ಈಗ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಅಥವಾ ಹೋಲ್ಡಿಂಗ್ಸ್ ಮಾಡಿದ್ದಾರೆ. ಯಾಕಂದರೆ ರಿಟೇಲ್ ಇನ್ವೆಸ್ಟರ್ಸ್ ತುಂಬ ದುಡ್ಡು ಮ್ಯೂಚುವಲ್ ಫಂಡ್ಸು ಇನ್ಶೂರೆನ್ಸ್ ಕಂಪ್ನೀಸ್ಗಳು ಕೊಡ್ತಾ ಇದ್ದಾರೆ. ಅವರು ಆ ದುಡ್ಡನ್ನು ಸ್ಟಾಕ್ ಮಾರ್ಕೆಟ್ಸಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ವಿಡಿಯೋ ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ಈ ವಿಡಿಯೋ ಚೆನ್ನಾಗಿದ್ರೆ ಗುಡ್ ಅಂತ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.